ಕಾಂಗ್ರೆಸ್ ಬರೋದಿಲ್ಲ, ಬಿಜೆಪಿ ಬರೋದಿಲ್ಲ, JDS ಬರೋದಿಲ್ಲ. ಯಾವ್ದು ಬರ್ತದ? ನಮ್ಮ ಪಾರ್ಟಿ ಬರ್ತದೆ. 130 ಬರ್ತದೆ. ಅದಕ್ಕೆ ಆ ಹಿಂದೂಗಳನ್ನ ಒಕ್ಕಟ್ಟು ಮಾಡುವಂತ ಕೆಲಸನ ಮಾಡಕ್ಕೆ ಆ ಹಿಂದೂಗಳು ಒಂದಾಗುವ ಸಲುವಾಗಿ ಎಲ್ಲಾರ ಜಿಲ್ಲೆಗಳಿಗೆ ಈಗ ಬಸ್ ತಗೊಂಡಿವಿ. ನನ್ನ ಎಲ್ಲ ಕಾರ್ಯ ಚಟುವಟಿಕೆ ಈಗ ಏನ ಹೇಳಿದ ಕೋಲಾರ ಜಿಲ್ಲೆಯಲ್ಲಿ ಏನು ಗಣಪತಿ ಅದ, ಆ ಗಣೇಶ ದೇವಾಲಯಕ್ಕೆ ಹೋಗಿ ನಾವು ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ ಬಲಗೈದಿಂದ ಗಣಪತಿಯ ಕೈಯಲ್ಲಿರುವಂತ ಕರಿಕೆ ಬಿಡ್ತದೆ. ಬಲಗೈದಿಂದ ಈ ಮಾಡಪ್ಪ ಮಗನೇ ನಾ ಅದೇನು ಎಲ್ಲ ವಿಘ್ನಗಳ ದೂರ ಮಾಡ್ತಾನೆ ಅಂತ ಗಣೇಶ. ಯಾವ ಗಣೇಶಪ್ಪ? ಸುರುಡುಮಲೆ ಗಣೇಶ. ಅಲ್ಲೊಂದು ಆಶೀರ್ವಾದ ತಗೊಂಡಿನಿ, ಹನುಮಂತನ ಆಶೀರ್ವಾದ ತಗೊಂಡಿನಿ. ಅದು ಪಕ್ಕದ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಎಲ್ಲರೂ ಆಶೀರ್ವಾದ ತಗೊಂಡ್ ಬಂದಿನಿ ನಾನು. ಎಲ್ಲ ಫಲಪ್ರದ ಇಲ್ಲ. ಈಗ ಅಭಿಪ್ರಾಯ ತಗೋಬೇಕಲ್ಲ, ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ ಬಿಜೆಪಿ ಒಳಗಿರುವಂತವ್ರು ಕಾಂಗ್ರೆಸ್ ಕೂಡ ಅಡ್ಜಸ್ಟ್ಮೆಂಟ್ ಅದಾರ. ವಿಜೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುವುದಿಲ್ಲ. ಯಾಕಂದ್ರೆ ಬಾಯಿನೇ ತೆರೀತಿಲ್ಲಲ್ಲ. ಕೇಶಹಳ್ಳಿ ಡಿಹಳ್ಳಿಯಾಗ ಹುಬ್ಬಳ್ಳಿ ಏನೂ ಆಕ್ಷನ್ ಮಾಡಲಿಲ್ಲಲ್ಲ. ಹೀಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2346 ಕೋಟಿ ರೂಪಾಯಿ GST ಈ ಪ್ರತಿಕ್ರಿಯೆ ಐತೆ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ಮೆಟ್ರೋ ಸ್ಟೇಷನ್ ವರೆಗೆ ನಡ್ಕೋತ ಬಂದು ಸೈಕಲ್ ಮೇಲೆ ಬಂದು ಇದನ್ನ ಆ ಟಿವಿಯವ್ರು ಬರೀದಿಲ್ಲ. ರಾಜ್ಯ ಕಂಡಂತಹ ಶ್ರೇಷ್ಠ ನಾಯಕ ವಿಜೇಂದ್ರ ಅದು ಹೊಡಿತಾರ. ಮೆಟ್ರೋ ಹ್ಯಾಂಗ್ ಬಂದ ಎಲ್ಲ ವಿಡಿಯೋ ಕಾರಣ ಎಲ್ಲಿದಿಂದ ಮೆಟ್ರೋ ಸ್ಟೇಷನ್ ನಿಂದ ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋ ಕಾರಣ ಆಗಲಿ? ಮುಂದೆ ಇಳಿದ ಮ್ಯಾಗ ಟಿಕೆಟ್ ಸ್ವಂತ ತಗೊಂಡ ಮೊಬೈಲ್ದಾಗ ಟಿಕೆಟ್ ಸಿಗ್ತೈತ್ರಿ. ಇವೆಲ್ಲ ನಾಲ್ಕು ಚೆಕ್ ಮಾಡಿ ಆನ್ಲೈನ್ದಾಗ ಮೆಟ್ರೋ ನೇರವಾಗಿ ಟಿಕೆಟ್ ತಗೊಂಡಾಗ ಒಳಗೆ ಕರ್ಕೊಂಡು ಮತ್ತೆ ಒಳಗೆ ಹೋದ್ಮ್ಯಾಗ ಎಲ್ಲ ಫೈಲ್ಗಳು ಅಕ್ಷಯನ ಇಳಿದು ಹೋಗುದು. ಮುಂದೆ ಇಳಿದು ಹೆಂಗೆ ಹೋದಪ್ಪ ನಡ್ಕೋತ ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ಕೋತೀನಿ, ನಿಮ್ಮ ಸುರಕ್ಷತೆ ಬಹಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕಳ್ಕೊಡ್ರಿ, ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬೇಡ್ರಿ. ಈಗ ಯೋಗಿ ಆದಿತ್ಯನಾಥ್ ಅವ್ರ ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವ್ರ ಟಾರ್ಗೆಟ್ನಾಗ ಅದಾರ, ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವ್ದಲ್ಲಿ ಆಪ್ಷ ಮಾಡ್ಕೋಬೇಡ್ರಿ. ನಿಮ್ಮ ಜೀವ ನಮ್ಮ ಸಲ ಆಗ್ಬೇಕಾಗಿದೆ. ಭಾರತೀಯಗಾಗಿ ನರೇಂದ್ರ ಮೋದಿ ಅವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊಳ್ಳಿ. ನಮಗೆ ಹೇಳ್ರಿ ಕಡಿಮೆ ಮಾಡ್ರಪ್ಪ, ಇದು ಮಾಡ್ರಿ, ನಾವು ಮಾಡ್ತೀವಿ. ಅದು ನಿಮ್ಗೆ ಕಳ್ಕೊಳಕ್ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಲ್ಲಿ ಇವ್ರ ನಾಟಕ ಕೇಳಿ ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರವಾಹ ಇವತ್ತು ಎದ್ರಾಗ ಹೋಗ್ಯಾಂಗ್ರಿ, ಇವತ್ತಿನ ಬರ್ಬೇಕಲ್ಲ ಫೋಟೋ ಬರ್ಬೇಕಿಲ್ಲ. ಬರೇ ಮೆಟ್ರೋದಲ್ಲಿ ಹೋದ್ರೆ ನೀವು ಹೊಡೆದ್ರಿ. ಈ ಕೆಳಗೆ ಕಮೆಂಟ್ಸ್ ನೋಡ್ಬೇಕಲ್ಲ ನೀವು. ಆಟೋಗಳು ನಿಮ್ಮ ಆಟೋಗಳು ಏನು ಅದಾರಲ್ಲ ಅವ್ರು ಕೆಳಗೆ ನೋಡ್ಬೇಕು. ಅರೆ ವಾ ನಾಟಕ ಕಂಪನಿ ಕೆಳಗ ದಿನ ಮಾಡೋ ತಿಮ್ಮಣ್ಣ ಇವತ್ತು ಯಾಕೆ ಮಾಡಿ ಈ ರಗಡಿ ಈಗ ಲೂಟಿ ಮಾಡಿರ್ತಾರೆ. ಅಂಥವ್ರು ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ಎಲ್ಲಾ ಹಿಂದೂಗಳನ್ನ ತಗೊಂಡು ಇವತ್ತು MB ಪಾಟೀಲ್ ಆಶಯ ಇವತ್ತು ಕೊಟ್ಟಿದ್ದಾರೆ. ಅವ್ರ ಆಶಯ ಐತಿ. ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ MB ಪಾಟೀಲ್ ಬಹಳ ನೋವಿಂದ